ಅನ್ಯಗ್ರಹ ಜೀವಿಗಳು ಇದ್ದಾವೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಆದರೆ ಅನ್ಯಗ್ರಹ ಜೀವಿ ಏಲಿಯನ್ಗಾಗಿ ದೇವಾಲಯದ ನಿರ್ಮಾಣವಾಗಿದೆ. ಎಲ್ಲಿ, ಯಾರು ನಿರ್ಮಾಣ ಮಾಡಿದ್ದಾರೆ, ಬನ್ನಿ ನೋಡೋಣ ಈ ಸ್ಟೋರಿಯಲ್ಲಿ. ನಟರು, ರಾಜಕಾರಣಿಗಳು, ಪೋಷಕರು, ಗಂಡ ಹೆಂಡತಿ ಹೀಗೆ ಹಲವರಿಗೆ ತಮ್ಮ ಇಷ್ಟಾನುಸಾರ ಕೆಲವರು ದೇವಾಲಯಗಳನ್ನು ನಿರ್ಮಿಸಿ ಪೂಜಿಸಿದ್ದಾರೆ. ಈ ಸಾಲಿಗೆ ಹೊಸ ಸೇರ್ಪಡೆ ಏಲಿಯನ್ ಟೆಂಪಲ್. ಹೌದು, ಅನ್ಯ ಗ್ರಹದಲ್ಲಿ ವಾಸಿಸುತ್ತಿವೆ ಎನ್ನಲಾದ ಏಲಿಯನ್ಗಾಗಿ ತಮಿಳುನಾಡಿನಲ್ಲಿ ಮಂದಿರವೊಂದನ್ನು ನಿರ್ಮಿಸಲಾಗಿದೆ. ಸೇಲಂ ಜಿಲ್ಲೆಯ ಮಲ್ಲ ಮೂಪಂಬಟ್ಟಿಯ ಪಕ್ಕದಲ್ಲಿರುವ ರಾಮಕೌಂಡನೂರಿನಿಂದ ಲೋಗನಾಥನ್ ಎಂಬಾತ ಏಲಿಯನ್ ದೇವಾಲಯ ನಿರ್ಮಿಸಿದ್ದಾನೆ. ಇದನ್ನ ಕೇಳಲು ಆಶ್ಚರ್ಯ ಅನಿಸಿದ್ರೂ ಇದು ಸತ್ಯ. ಏಲಿಯನ್ಸ್ ಇದ್ದರೆಂಬುದು ಕೈಲಾಸ ಶಿವ ದೇವಾಲಯ ಎಂದೇ ಖ್ಯಾತಿ ಪಡೆದುಕೊಂಡಿದೆ. ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆಗೆ ಬರುವ ಭಕ್ತರಿದ್ದಾರೆ. ಭಾರತದಲ್ಲಿ ಬೇರೆಲ್ಲಿಯೂ ಹೀಗೆ ವಿಭಿನ್ನವಾಗಿ ಏಲಿಯನ್ಗಳನ್ನ ದೇವರಂತೆ ಪೂಜಿಸುವುದನ್ನ ನೀವು ಕಾಣುವುದಿಲ್ಲ. ಬ್ರಹ್ಮಾಂಡದಲ್ಲಿ ಪರಮಶಿವ ಸೃಷ್ಟಿಸಿದ ಮೊದಲ ಕಾಸ್ಮಿಕ್ ದೇವತೆ ಏಲಿಯನ್ ಅಂತೆ. ಪ್ರಪಂಚದಲ್ಲಿಯೇ ಮೊದಲ ಏಲಿಯನ್ ಮೂರ್ತಿ ಶಿವ ಸ್ಥಾಪಿಸಿದ್ದಾನೆ. ಈ ದೇವಸ್ಥಾನದಲ್ಲಿ ವಿಗ್ರಹ ಮಾಡುವ ಮುನ್ನ ಅನ್ಯ ಗ್ರಹದಿಂದ ಅನುಮತಿ ಪಡೆದು ಸ್ಥಾಪಿಸಲಾಗಿದ್ದು, ಅನ್ಯಗ್ರಹ ದೇವತೆಗಳು ಏಲಿಯನ್ ಪ್ರತಿಮೆ ಸ್ಥಾಪಿಸಲು ಅನುಮತಿ ನೀಡಿರುವುದರಿಂದ ವಿಗ್ರಹ ಸ್ಥಾಪಿಸಲಾಗಿದೆ ಎಂದು ದೇಗುಲದ ಪೂಜಾರಿ ಲೋಗನಾಥನ್ ಹೇಳ್ತಾರೆ. ಹಾಗೆ ಏಲಿಯನ್ಗೆ ಪೂಜೆ ಸಲ್ಲಿಸಿ ಸಂತಸ ಪಡ್ತಾರಂತೆ. ಈಗ ಏಲಿಯನ್ಗಳು ಭೂಮಿಗೆ ಬಂದು ಹೋಗುವುದು ಹೆಚ್ಚಾಗಿದೆ. ಪ್ರಪಂಚದ ಎಲ್ಲಾ ದೇಶಗಳು ಏಲಿಯನ್ಗಳ ಬಗ್ಗೆ ತನಿಖೆ ನಡೆಸ್ತಿವೆ. ಆದರೆ ಅವರು ಸತ್ಯ ಹೇಳದೆ ಮುಚ್ಚಿಡ್ತಾರೆ. ಏಲಿಯನ್ಗಳು ಖುದ್ದಾಗಿ ಬಂದು ಮಾತಾಡ್ತವೆ. ಅವು ಜಗತ್ತಿಗೆ ಇನ್ನೂ ಬರ್ತಿವೆ. ಏಲಿಯನ್ಗಳನ್ನ ಆರಾಧಿಸುವುದರಿಂದ ಜೀವನ ಮತ್ತು ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬಹುದು. ಅವುಗಳ ದರ್ಶನ ಮಾಡಿ ಮತ್ತು ಕೊನೆಯ ದಿನದ ಲೆಕ್ಕವನ್ನಿಟ್ಟುಕೊಳ್ಳಿ. ನೀವು ನಿರೀಕ್ಷಿಸಿದ ಫಲ ಖಂಡಿತವಾಗಿಯೂ ಸಿಗತ್ತೆ ಅಂತಾರೆ ದೇಗುಲದ ಪೂಜಾರಿ ಲೋಗನಾಥನ್. ನಾವು ಏಲಿಯನ್ಗಳನ್ನ ಅವುಗಳ ನೈಜ ರೂಪದಲ್ಲಿ ನೋಡಿದ್ದೇವೆ. 2 ಬಾರಿ ಬಂದು ಮಾತಾಡಿವೆ. ನಾನು ಅನ್ಯ ಜೀವಿಯೊಂದಿಗೆ ಮಾತಾಡ್ತಿರುವ ಕಾರಣ ನಾನು ಹುಚ್ಚನಾಗಿದ್ದೇನೆ ಎಂದು ಯಾರೂ ಭಾವಿಸಬೇಡಿ. ಅನೇಕ ಜನ ಅನ್ಯ ಗ್ರಹ ಜೀವಿಗಳ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ. ಅವರು ಅದರ ಬಗ್ಗೆ ಅನೇಕ ಜನರಿಗೆ ಹೇಳ್ತಾರೆ. ಆದರೆ ಯಾರೂ ಅದನ್ನು ನಂಬುವುದಿಲ್ಲ. ಏಲಿಯನ್ಗಳು ಜಗತ್ತಿಗೆ ಹಾನಿ ಮಾಡುವುದಿಲ್ಲ. ಏಲಿಯನ್ಗಳು ಜಗತ್ತನ್ನ ವಿಪತ್ತಿನಿಂದ ರಕ್ಷಿಸುವ ಏಕೈಕ ದೇವರು ಮತ್ತು ಅವು ಅನಿಯಮಿತ ಶಕ್ತಿಯನ್ನು ಹೊಂದಿವೆ. ಅವು ಜನರಿಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಒಳ್ಳೆಯದನ್ನ ಮಾಡಲು ಮಾತ್ರ ಅವು ನಮ್ಮನ್ನ ಹುಡುಕ್ತವೆ. ಅದಕ್ಕಾಗಿಯೇ ನಾನು ದೇವಾಲಯವನ್ನ ನಿರ್ಮಿಸಿದ್ದೇನೆ ಅಂತಾರೆ ದೇಗುಲದ ಪೂಜಾರಿ. ಒಟ್ಟಾರೆ ಕಲ್ಲಿನಲ್ಲೂ ದೇವರನ್ನ ಕಾಣುವ ನಮ್ಮ ಭಾರತೀಯರು ಈಗ ಅನ್ಯಗ್ರಹ ಜೀವಿಯ ಮೂರ್ತಿಯನ್ನ ಸ್ಥಾಪಿಸಿ ಅದಕ್ಕೆ ದೇಗುಲವನ್ನ ನಿರ್ಮಿಸಿ ಪೂಜಿಸ್ತಾ ಇರೋದು ವಿಚಿತ್ರ ಅನಿಸಿದ್ರು ಅಪರೂಪದಲ್ಲಿ ಅಪರೂಪವೇ ಅನ್ನಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.